ವಕ್ಫ್ ತಿದ್ದುಪಡಿಯನ್ನ ವಿರೋಧಿಸಿ ಬೃಹತ್ ಹೋರಾಟವನ್ನ ಮಾಡೋದಕ್ಕೆ ಮಂಗಳೂರಿನಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಕರ್ನಾಟಕದಲ್ಲೇ ಅತಿ ದೊಡ್ಡ ಪ್ರತಿಭಟನೆಗೆ ಮೆಗಾ ಪ್ಲಾನ್ ಸಿದ್ಧ ಆಗಿದೆ. ಲಕ್ಷ ಜನರನ್ನ ಸೇರಿಸೋದಕ್ಕೆ ಮಸೀದಿಗಳಿಗೆ ಸುತ್ತೋಲೆಯನ್ನ ಹೊರಡಿಸಲಾಗಿದೆ. ಧಾರ್ಮಿಕ ಮುಖಂಡರು ವಿದ್ವಾಂಸರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ. ಏಪ್ರಿಲ್ 18ನೇ ತಾರೀಕು ಅಡ್ಯಾರ್ ಕಣ್ಣೂರ್ ಶಾ ಮೈದಾನದಲ್ಲಿ ಹೋರಾಟವನ್ನ ನಡೆಸಲಾಗುತ್ತೆ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನದ ಜನರು ಕೂಡ ಇಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಕರ್ನಾಟಕ ಉಲಮಾ ಸಮನ್ವಯ ಸಮಿತಿಯಿಂದ ಹೋರಾಟವನ್ನ ಸಂಘಟಿಸಲಾಗಿದೆ. 4 ಜಿಲ್ಲೆಗಳ ಮೊಹಲ್ಲಾಗಳಿಗೆ ಧಾರ್ಮಿಕ ನಾಯಕರಿಂದ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಮಸೀದಿಗಳ ಖತೀಬರು, ಅಧ್ಯಕ್ಷರುಗಳಿಗೆ ಈ ಬಗ್ಗೆ ಪತ್ರವನ್ನ ಬರೆದು ರವಾನಿಸಲಾಗಿದೆ. ಲಕ್ಷ ಜನವನ್ನ ಸೇರಿಸೋದಕ್ಕೆ ಇದೀಗ ಸುತ್ತೋಲೆಯನ್ನ ಹೊರಡಿಸಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನದ ಜನರು ಕೂಡ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಮಂಗಳೂರಲ್ಲಿ ವಕ್ಫ್ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಅತಿ ದೊಡ್ಡ ಹೋರಾಟವನ್ನ ಮಾಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ವಕ್ಫ್ ತಿದ್ದುಪಡಿಯ ನಂತರ ಬೃಹತ್ ಹೋರಾಟಕ್ಕೆ ಮಂಗಳೂರಿನಲ್ಲಿ ವೇದಿಕೆ ಅಣಿ ಮಾಡಲಾಗ್ತಾ ಇದೆ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನದ ಜನರು ಭಾಗಿಯಾಗಿ ಅಂತ ಸುತ್ತೋಲೆಗಳನ್ನ ಹೊರಡಿಸಲಾಗ್ತಾ ಇದೆ. ಮುಖಂಡರಿಂದ ಮಸೀದಿಗಳಿಗೆ ಸುತ್ತೋಲೆ, ಮಸೀದಿಯಿಂದ ಸಾರ್ವಜನಿಕರಿಗೆ ಸುತ್ತೋಲೆ. ಮೆಗಾ ಪ್ಲಾನ್ ಮಾಡಿಕೊಂಡಿದ್ದಾರೆ. ಲಕ್ಷ ಜನರನ್ನ ಸೇರಿಸೋದರ ಮೂಲಕ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ ಧಾರ್ಮಿಕ ಮುಖಂಡರು. ಏಪ್ರಿಲ್ 18ನೇ ತಾರೀಕು ಅಡ್ಯಾರ ಕಣ್ಣೂರ್ ಶಾ ಮೈದಾನದಲ್ಲಿ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾವ್ಯಾವ ಜಿಲ್ಲೆಯ ಜನರನ್ನ ಭಾಗಿಯಾಗಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನ ಭಾಗದ ಜನರು ಅದರಲ್ಲಿ ಭಾಗಿಯಾಗೋ ಸಾಧ್ಯತೆ ಇದೆ. ಕರ್ನಾಟಕದ ಉಲಮಾ ಸಮನ್ವಯ ಸಮಿತಿಯಿಂದ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. 4 ಜಿಲ್ಲೆಗಳ ಮೊಹಲ್ಲಾಗಳಿಗೆ ಧಾರ್ಮಿಕ ನಾಯಕರು ಸುತ್ತೋಲೆ ಹೊರಡಿಸಿದ್ದಾರೆ. ಭಾಗಿಯಾಗಿ ಇದರಲ್ಲಿ ಅಂತ ಕರ್ನಾಟಕದಲ್ಲೇ ಅತಿ ದೊಡ್ಡ ಪ್ರತಿಭಟನೆಗೆ ಮೆಗಾ ಪ್ಲಾನ್ ಸಿದ್ಧ ಆಗಿದೆ. ಲಕ್ಷ ಜನರನ್ನ ಸೇರಿಸೋದಕ್ಕೆ ಮಸೀದಿಗಳಿಗೆ ಸುತ್ತೋಲೆಯನ್ನ ಹೊರಡಿಸಲಾಗಿದೆ. ಧಾರ್ಮಿಕ ಮುಖಂಡರು ವಿದ್ವಾಂಸರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ. ಏಪ್ರಿಲ್ 18ನೇ ತಾರೀಕು ಅಡ್ಯಾರ್ ಕಣ್ಣೂರ್ ಶಾ ಮೈದಾನದಲ್ಲಿ ಹೋರಾಟವನ್ನ ನಡೆಸಲಾಗುತ್ತೆ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನದ ಜನರು ಕೂಡ ಇಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಕರ್ನಾಟಕ ಉಲಮಾ ಸಮನ್ವಯ ಸಮಿತಿಯಿಂದ ಹೋರಾಟವನ್ನ ಸಂಘಟಿಸಲಾಗಿದೆ. 4 ಜಿಲ್ಲೆಗಳ ಮೊಹಲ್ಲಾಗಳಿಗೆ ಧಾರ್ಮಿಕ ನಾಯಕರಿಂದ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಮಸೀದಿಗಳ ಖತೀಬರು, ಅಧ್ಯಕ್ಷರುಗಳಿಗೆ ಈ ಬಗ್ಗೆ ಪತ್ರವನ್ನ ಬರೆದು ರವಾನಿಸಲಾಗಿದೆ. ಲಕ್ಷ ಜನವನ್ನ ಸೇರಿಸೋದಕ್ಕೆ ಇದೀಗ ಸುತ್ತೋಲೆಯನ್ನ ಹೊರಡಿಸಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನದ ಜನರು ಕೂಡ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಮಂಗಳೂರಲ್ಲಿ ವಕ್ಫ್ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಅತಿ ದೊಡ್ಡ ಹೋರಾಟವನ್ನ ಮಾಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ವಕ್ಫ್ ತಿದ್ದುಪಡಿಯ ನಂತರ ಬೃಹತ್ ಹೋರಾಟಕ್ಕೆ ಮಂಗಳೂರಿನಲ್ಲಿ ವೇದಿಕೆ ಅಣಿ ಮಾಡಲಾಗ್ತಾ ಇದೆ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನದ ಜನರು ಭಾಗಿಯಾಗಿ ಅಂತ ಸುತ್ತೋಲೆಗಳನ್ನ ಹೊರಡಿಸಲಾಗ್ತಾ ಇದೆ. ಮುಖಂಡರಿಂದ ಮಸೀದಿಗಳಿಗೆ ಸುತ್ತೋಲೆ, ಮಸೀದಿಯಿಂದ ಸಾರ್ವಜನಿಕರಿಗೆ ಸುತ್ತೋಲೆ. ಮೆಗಾ ಪ್ಲಾನ್ ಮಾಡಿಕೊಂಡಿದ್ದಾರೆ. ಲಕ್ಷ ಜನರನ್ನ ಸೇರಿಸೋದರ ಮೂಲಕ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ ಧಾರ್ಮಿಕ ಮುಖಂಡರು. ಏಪ್ರಿಲ್ 18ನೇ ತಾರೀಕು ಅಡ್ಯಾರ ಕಣ್ಣೂರ್ ಶಾ ಮೈದಾನದಲ್ಲಿ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾವ್ಯಾವ ಜಿಲ್ಲೆಯ ಜನರನ್ನ ಭಾಗಿಯಾಗಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನ ಭಾಗದ ಜನರು ಅದರಲ್ಲಿ ಭಾಗಿಯಾಗೋ ಸಾಧ್ಯತೆ ಇದೆ. ಕರ್ನಾಟಕದ ಉಲಮಾ ಸಮನ್ವಯ ಸಮಿತಿಯಿಂದ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. 4 ಜಿಲ್ಲೆಗಳ ಮೊಹಲ್ಲಾಗಳಿಗೆ ಧಾರ್ಮಿಕ ನಾಯಕರು ಸುತ್ತೋಲೆ ಹೊರಡಿಸಿದ್ದಾರೆ. ಭಾಗಿಯಾಗಿ ಇದರಲ್ಲಿ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.